ಸಾರಿ ಅಗ್ರಜ, ನನ್ನಿಂದ ನಿನಗೆ ಹರ್ಟ್ ಆಗಿದೆ. ಐ ಆಮ್ ವೆರಿ ಸಾರಿ. ಮನಸ್ಸಿಗಷ್ಟೇ ಅಲ್ಲ, ಫಿಸಿಕಲಿನೂ ನನಗೆ ತುಂಬ ನೋವು ಕೊಟ್ಟೆ. ನಾನು ಅಷ್ಟೊಂದು ಸಾಫ್ಟ್ ಅನ್ಕೊಂಬೇಡ ವಿಕ್ರಾಂತ್. ದೇಹಕ್ಕಾಗಿರೋ ಗಾಯ ಬೇಗ ವಾಸಿ ಆಗುತ್ತೆ, ಮನಸ್ಸಿಗಾಗಿರೋದಲ್ಲ. ಎಲ್ಲದಕ್ಕಿಂತ ಹೆಚ್ಚು ನೋವು ಯಾವಾಗ ಆಗುತ್ತೆ ಗೊತ್ತಾ? ನಾನು ನಿಮ್ಗಿನ್ನೂ ಅರ್ಥ ಆಗಿಲ್ವಲ್ಲ ಅಂತ ನನಗನ್ಸುತ್ತಲ್ಲ, ಆಗ. ಸಾರಿ ಕೇಳೋ ಯೋಗ್ಯತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾರಿ ಅನ್ನೋ ಪದ ಬಿಟ್ಟು ನನ್ನಲ್ಲಿ ಇನ್ನೇನೂ ಇಲ್ಲ ಅಗ್ರಜ. ಐ ಆಮ್ ವೆರಿ ಸಾರಿ. ತಲೆ ತೆಗಿಸ್ಬೇಡ ವಿಕ್ರಾಂತ್. ಹೊರಗಡೆಯವ್ರ ಎದುರಾಗ್ಲಿ ಅಥವಾ ಮನೆಯವ್ರ ಎದುರಾಗ್ಲಿ ನನ್ನ ತಮ್ಮಂದ್ರು ತಲೆ ತೆಗ್ಸೋದು ನನಗಿಷ್ಟ ಇಲ್ಲ. ಏನೇ ಆದ್ರೂ ತಲೆ ಎತ್ತಿ ಎದೆ ಉಬ್ಬಿಸ್ಕೊಂಡು ನಿಂತ್ಕೊಳ್ಬೇಕು, ಹಾಗೆ ನನಗೆ ಖುಷಿ ಆಗೋದು. ನೀನು ಹಾಗೆ ನಡ್ಕೊಂಡೆ ಅಂತ ನಿನ್ ಮೇಲೆ ಕೋಪ ಅಷ್ಟೇ ಬಂತು ವಿಕ್ರಾಂತ್, ದ್ವೇಷ ಹುಟ್ಟಿಲ್ಲ. ಆದ್ರೆ ನೀನು ಸುಹಾಸಿನಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಲ್ಲ, ಅದನ್ನ ನನ್ನ ಕೈ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಂತ ನಿನ್ ಮೇಲೆ ಕಾಳಜಿ ಇಲ್ಲ ಅಂತಲ್ಲ. ಅಮ್ಮ, ಹಾಲು ತಗೊಳ್ಳಿ. ಸಾಕಮ್ಮ. ಸರಿಮ್ಮ. ಮಲ್ಕೊಡಿ ಅಮ್ಮ. ಮಲಗ್ತೀನಿ. ವೈಜಯಂತಿ, ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿಮ್ಮ. ಅಲ್ಲಿ ವಾರ್ಡ್ರೋಬಲ್ಲಿ ಒಂದು ಫೋಟೋ ಇದೆ, ಸರಿಯಾಗಿ ಹುಡುಕಮ್ಮ. ಅವತ್ತೇ ನಾನು ಹುಡುಕ್ದೆ ಅಲ್ಲಮ್ಮ, ಅಲ್ಲಿ ಯಾವ ಫೋಟೋನೂ ಇಲ್ಲ. ಅಯ್ಯೋ, ಅಲ್ಲೇ ಎಲ್ಲೋ ಇರುತ್ತಮ್ಮ, ಸರಿಯಾಗಿ ಹುಡುಕ್ ನೋಡು. ಸರಿಮ್ಮ. ಅಮ್ಮ, ಇಲ್ಲ ಇಲ್ಲಿ. ಅಯ್ಯೋ, ಅಲ್ಲೇ ಇದೆಯಮ್ಮ, ಸರಿಯಾಗಿ ಹುಡುಕು. ಯಾಕೆ ವೈಜಯಂತಿ, ಫೋಟೋ ಸಿಗ್ಲಿಲ್ವಾ? ಹಾಂ, ಸಿಕ್ತು. ತಗೊಂಬ ಮತ್ತೆ.
ವೈಜಯಂತಿ, ಈ ಫೋಟೋ ಯಾರ್ದು ಅಂತ ಗೊತ್ತಾ? ಇಲ್ಲಮ್ಮ. ಇದು ನನ್ನ ದೊಡ್ಡ ಮಗಳು ವೈದೇಹಿ ಫೋಟೋ. ಅವಳಿದ್ದಿದ್ರೆ ನಿನ್ನ ವಯಸ್ಸಿನವಳೇ ಆಗಿರ್ತಿದ್ಲು. ಈಗ 25 ವರ್ಷದ ಹಿಂದೆ ಬೆಂಕಿಲ್ ಸಿಕ್ಕಾಕೊಂಡು ಸತ್ತೋದ್ಲು. ಅವಳ ನೆನಪಾಗಿ ಉಳಿದಿರೋದು ಇದೊಂದೇ ಫೋಟೋ ನನ್ನ ಹತ್ರ. ಕಂಡೋದ್ಮೇಲೆ ಈ ಸಾಕ್ಷಿ ಕೂಡ ನನಗೆ ನೆನಪಾಗೇ ಉಳ್ಕೊಂಡ್ಬಿಡ್ತು. ಈಗ ಈ ಫೋಟೋ ಹಿಡ್ಕೊಂಡು ಫೋಟೋ ಹೇಗಿರುತ್ತೆ ಅಂತ ನೆನಪು ಮಾಡ್ಕೊಳ್ಳೋದಷ್ಟೇ ನನ್ನ ಪಾಲಿನ ಭಾಗ್ಯ. ದೇವರಿಂಥ ಪರಿಸ್ಥಿತಿ ಯಾವ ಮಗಳಿಗೂ ಕೊಡಬಾರ್ದು. ಬದುಕಿರೋಳನ್ನ ಸತ್ತಿದ್ದಾಳೆ ಅನ್ಕೊಂಡಿದ್ದಾಳೆ ನಮ್ಮಮ್ಮ. ನಾನು ಅವಳ ಮುಂದೆ ಇದ್ರು ನನ್ನ ಜೀವಕ್ಕೆ ಯಾವ ಬೆಲೆನೂ ಇಲ್ಲ. ನನ್ನ ಹತ್ರ ಇದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ. ನಾನು ಬದುಕಿದ್ದೀನಿ, ನಾನು ನಿಮ್ಮ ಮಗಳು ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ವೈಜಯಂತಿ ಅವರೇ, ಹಾ ಅಮ್ಮ, ನಾನು ಬರ್ತೀನಿ. ನಿಂಗೆ ಹೇಳೋರು ಕೇಳೋರು ಯಾರಿಲ್ವಾ? ವಯಸ್ಸಿಗೆ ಬಂದಿರೋ ಹುಡುಗಿಗೆ ಕಾಲ್ ಮಾಡೋ ಟೈಮಿಂಗ್ ಇದು. ಮಿನಿಮಮ್ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ವಲ್ಲ ನಿಂಗೆ? ಹಲೋ, ನಾನೇನು ಕೆಲಸ ಇಲ್ಲ ಅಂತ ಕಾಲ್ ಮಾಡಿಲ್ಲ, ನೀ ಆಗ್ಲೇ ಮಾಡಿದ್ದಲ್ಲ ಅದಕ್ಕೆ ಕಾಲ್ ಮಾಡಿದೆ. ಚಾನ್ಸ್ ಸಿಕ್ಕಿದ್ರೆ ಜನ್ಮ ಜರಡಕ್ಕೆ ಕಾಯ್ತಿರ್ತೀರಲ್ವಾ ನೀವು? ನೀವಾ? ಈ ಬಹುವಚನ ಯಾಕೆ? ನನ್ ಜೊತೆ ಇನ್ಯಾರನ್ನ ಸೇರಿಸ್ಕೊಂಡೆ? ನಿಮ್ಮ ಅಕ್ಕ ರೌಡಿ ಬೇಬಿ ನೀಗೆ ಅಲ್ವಾ, ಬಟ ಬಟ ಅಂತ ಮಾತಾಡ್ತಿರ್ತಾಳೆ. ಹಲೋ, ಈಗ ಅವಳ ಮ್ಯಾಟ್ರಿ ಯಾಕೆ? ಹೌದು, ನಾವ್ ಮಾತಾಡ್ತೀವಿ. ಏನಿವಾಗ? ನಾವು ನಿಮ್ ತರ ರೋಬೋಟ್ಗಳು ಅಲ್ಲ, ಗುಮ್ ಅಂತ ಇರಕ್ಕೆ ಗೂಬೆಗಳು ಅಲ್ಲ. ಏ, ಯಾರಿಗೆ ಹೇಳ್ತಿದ್ಯಾ? ನಮ್ಮ ಅಣ್ಣ ಬಂದ್ರೆ ಸುಮ್ನಿರಯ್ಯ, ಮ್ಯಾಟ್ರಿ ಚೇಂಜ್ ಮಾಡಬೇಡ. ನಾನ್ ಕಾಲ್ ಮಾಡಿದ್ದೆ ಮಾತಾಡ್ಬೇಕು ಅಂತ. ತಮ್ಗೆ ನಮ್ ಕಾಲ್ ರಿಸೀವ್ ಮಾಡಿ ಮಾತಾಡೋ ಅಷ್ಟು ಸೌಜನ್ಯ ಆಗ್ಲಿ ಪುರ್ಸೊತ್ತಾಗ್ಲಿ ಇಲ್ವಲ್ಲ? ಅದು ಇವತ್ತು ಆಫೀಸಲ್ಲಿ ತುಂಬಾ ಕೆಲಸ ಆಯ್ತು, ಅದಕ್ಕೆ ರಿಸೀವ್ ಮಾಡೋದಕ್ಕಾಗಿಲ್ಲ. ಹಲೋ, ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ. ನೀನ್ ಇವತ್ತು ಆಫೀಸ್ಗೆ ಹೋಗಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನಷ್ಟೇ ಅಲ್ಲ, ವೇದನ್ ಬಾವ, ವಿಕ್ಕಿ ಬಾವ ಯಾರೋ ಆಫೀಸಿಗೆ ಹೋಗಿಲ್ಲ. ನಾನು ಆಫೀಸಿಗೆ ಕಾಲ್ ಮಾಡಿದ್ದೆ. ಸಾರ್ಥಕಣ್ಣ ಕಾಲ್ ರಿಸೀವ್ ಮಾಡಿ ನೀವ್ ಯಾರೋ ಆಫೀಸಿಗೆ ಬಂದಿಲ್ಲ, ಇನ್ನೆಲ್ಲ ಹೋಗಿದ್ದೀರಾ ಅಂತ ಹೇಳ್ದ. ಓ, ಆಲ್ರೆಡಿ ಇವಳಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ. ಇನ್ನು ಇವಳ ಹತ್ರ ಸುಳ್ಳು ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಹಲೋ, ಕೇಳಿಸ್ತಿಲ್ವಾ? ನೆಟ್ವರ್ಕ್ ಇಲ್ಲ ಅಂತೆಲ್ಲ ಹೊಸ ಡ್ರಾಮಾ ಎಲ್ಲ ಶುರು ಮಾಡಬೇಡ. ಆ ಥರ ಎಲ್ಲ ಮಾಡಲ್ಲ. ನೀನ್ ಹೇಳ್ತಿರೋದು ನಿಜಾನೇ, ನಾವ್ ಯಾರು ಇವತ್ತು ಆಫೀಸ್ಗೆ ಹೋಗಿಲ್ಲ. ಅಲ್ಲ ಕಣಯ್ಯ, ಈಗ್ಲೇ ಸುಳ್ಳು ಹೇಳ್ತೀಯಾ? ಮದ್ವೆ ಆದ್ಮೇಲೆ ನಿಂದೇನ್ ಕತೆ? ನೀವು ಇಷ್ಟು ಫಾಸ್ಟ್ ಇದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಡೈರೆಕ್ಟ್ ಮದುವೆ ಮ್ಯಾಟ್ರಿಗೆ ಹೋಗ್ಬಿಟ್ಲಲ್ಲ. ಏ, ಏನಂದ್ರೆ ನೀನು? ಮದುವೆನಾ? ಯಾರ ಮದುವೆ? ನಿಂದೇನೆ. ಈಗಲೇ ಇಷ್ಟೊಂದು ಸುಳ್ಳು ಹೇಳೋನು, ಮುಂದೆ ಮದ್ವೆ ಆದ್ಮೇಲೆ ನಿನ್ ಹೆಂಡತಿಗೆ ಅದೆಷ್ಟು ಸುಳ್ಳು ಹೇಳಲ್ಲ. ನಿನ್ನ ಕಟ್ಕೊಳ್ಳೋಳ್ ಕತೆ ಅಷ್ಟೇ, ಮುಗೀತು. ಓ, ನೀನ್ ಹೇಳಿದ್ದು ಆ ಅರ್ಥದಲ್ಲ? ಹೌದು, ನೀನ್ ಯಾವ ಅರ್ಥದಲ್ಲಿ ಅನ್ಕೊಂಡಿದ್ದೆ? ನಾನೆಲ್ಲೋ ನಿನ್ ಬಗ್ಗೆನೂ ಹೇಳಿದ್ಯಾ ಅನ್ಕೊಂಡೆ. ಏನಂದೆ ನೀನು? ಏನಿಲ್ಲ, ಹ್ಯಾಪಿ ಹೋಳಿ ಅಂದೆ. ನಿನ್ ಫಾಸ್ಟ್ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಅಂತ ಗೊತ್ತಿರ್ಲಿಲ್ಲ. ಮೊದ್ಲು ನಿಮ್ ಮನೆ ಕ್ಯಾಲೆಂಡರ್ನ ಚೇಂಜ್ ಮಾಡೋ. ಅದ್ಯಾಕೋ? ಹೋಳಿ ಇವತ್ತಲ್ಲ, ನಾಳೆ. ಅದ್ ನಂಗೆ ಗೊತ್ತು. ಗೊತ್ತಿದ್ರೆ ಇವತ್ತು ಯಾಕೆ ವಿಶ್ ಮಾಡ್ದೆ?
ಅದು ನನ್ನ ಲೈಫಲ್ಲಿ ಈಗಿಂದನೇ ನಂಗೆ ಇಷ್ಟ ಆಗಿರೋ ಕಲರ್ ತುಂಬ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಹೋಳಿ ಅಂದ್ರೇ ಬಣ್ಣ, ನನ್ನ ಮನಸ್ಸಲ್ಲಿ ಬರೀ ಬಣ್ಣನೇ ತುಂಬಿದೆ. ಅದಕ್ಕೆ ಆ ಥರ ವಿಶ್ ಮಾಡಿದೆ. ಅದಿತಿ, ನಾಳೆ ಸಿಗ್ತೀಯಾ? ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ಏನೋ ಮೀಟ್ ಆಗ್ಬೇಕಾ? ಯಾಕೆ, ಏನ್ ವಿಷಯ? ಯಾಕೇನು ಅಂತ ಫೋನ್ ಹೇಳೋಕ್ಕಾಗಲ್ಲ. ಪ್ಲೀಸ್ ನಾಳೆ ಸಿಗು, ಎಲ್ಲ ಹೇಳ್ತೀನಿ. ಹಾ ಸರಿ, ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳು? ನಮ್ಮ ಮನೆ ಟರ್ನಿಂಗ್ ಹತ್ರ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಾ. ಓಕೆ, ಬರ್ತೀನಿ. ಥ್ಯಾಂಕ್ಸ್. ನಾಳೆ ಮೀಟ್ ಆಗೋಣ. ಗುಡ್ ನೈಟ್. ಇದನ್ನ ಯಾವ ಎಲ್ಲಿ ತಂದಿಟ್ಟಿದ್ದು? ಇನ್ಯಾರು? ನಾನೇ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ವಿಕ್ಕಿ. ಯಾಕೆ ವಿಕ್ಕಿ ಅವರೇ ಡಲ್ ಆಗಿದ್ದೀರಾ? ನನ್ನ ಮೇಲೆ ಕೋಪನಾ? ಇಲ್ಲ ಹೆಂಡತಿ, ನಿಮ್ಮ ಮೇಲೇನು ಕೋಪ ಇಲ್ಲ ನನಗೆ. ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ಯಾಕೆ ಅಂತ ಕೇಳ್ಬೋದಾ? ಆ ದೇವರು ನಿಮ್ಮನ್ನ ನನಗೆ ಕೊಟ್ಟಿರೋದೇನೋ ನಿಜ, ಆದರೆ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಕೊಡ್ಲಿಲ್ವಲ್ಲ, ಅದಕ್ಕೆ ನನ್ನ ಮೇಲೆ ನನಗೆ ಕೋಪ. ಅರ್ಥ ಆಗ್ಲಿಲ್ಲ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನನಗೆ ಇದುವರೆಗೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ನೀವು ತುಂಬ ಒಳ್ಳೆಯವರು, ಬೇರೆಯವ್ರ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಮಾಡ್ತೀರಾ, ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಜಗತ್ತಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀರಾ ಅಂತ ಅನ್ಕೊಂಡಿದ್ದೆ. ಅಂದ್ರೆ ಈಗ ಅನ್ನಿಸ್ತಾ ಇಲ್ವಾ ವಿಕ್ಕಿ? ನಾನೇನ್ ತಪ್ಪು ಮಾಡಿದೆ? ನಾನು ಪ್ರತಿ ಸಲ ನಿಮ್ಮ ತಂಗಿ ಬಗ್ಗೆ ಮಾತಾಡಿದಾಗ್ಲೂ ನೀವು ವಿರುದ್ಧ ಆಗ್ತಿದ್ದೀರಾ ಹೆಂಡತಿ. ನೀವು ಯಾಕೆ ಹಾಗೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ನೀವು ಸುಳ್ಳು ಮಾಡ್ತಾ ಇದ್ದೀರಾ. ರೌಡಿ ನಾದ್ನಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮಗೊಂದು ಬಲ ಸಿಗುತ್ತೆ, ಈ ಮನೇಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ಸಾಲ್ವ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಆದರೆ ನೀವು ರೌಡಿ ನಾದ್ನಿಗೆ ಅಡ್ಗಾಲ್ ಇಡ್ತಾ ಇದ್ದೀರಾ, ಅವಳ ಮೇಲೆ ಇಲ್ದಿರೋದನ್ನೆಲ್ಲ ಹೇಳಿ ಅವಳನ್ನ ಕುಗ್ಗಿಸ್ತಿದ್ದೀರಾ. ಅದು ಸಾಲದೆ ನಾನು ಅವಳ ಮಾತು ಕೇಳಂಗಿಲ್ಲ ಅಂತ ನನ್ನಿಂದಾನೇ ಭಾಷೆ ತಗೊಂಡಿದ್ದೀರಾ. ನೀವು ಮನೆ ಹೊಡೆಯೋ ಕೆಲಸ ಮಾಡೋರಲ್ಲ, ಆದರೆ ನಾನು ರೌಡಿ ನಾದ್ನಿ ಧ್ರುವ ಕಟ್ಕೊಂಡಿರೋ ಟೀಮ್ನ ಯಾಕೆ ಹೊಡೆಯೋಕೆ ಟ್ರೈ ಮಾಡ್ತಾ ಇದ್ದೀರಾ? ಈಗಲೂ ಕಾಲ ಮಿಂಚಿಲ್ಲ ಹೆಂಡತಿ. ಇವತ್ತಿನ ಹಬ್ಬಕ್ಕೆ ಬಣ್ಣಗಳೆಷ್ಟು ಇಂಪಾರ್ಟೆಂಟೋ ಬದುಕಿಗೂ ಸಂಬಂಧಗಳಷ್ಟೇ ಇಂಪಾರ್ಟೆಂಟ್. ಈಗಲಾರು ಕೊಟ್ಟಿರೋ ಭಾಷೆನ ವಾಪಸ್ ತಗೊಳ್ಳಿ, ಎಲ್ಲರೂ ಸೇರ್ಕೊಂಡು ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡೋಣ. ಹೆಂಡತಿ, ನನ್ನ ಮೇಲೆ ಪ್ರೀತಿ ಇಷ್ಟೇನೇನ್ರಿ? ಬೇಕಿದ್ರೆ ಇವತ್ತಿನ ಹಬ್ಬಕ್ಕೆ ರೌಡಿ ನದಿ ಫ್ರೆಂಡ್ಶಿಪ್ನ ಮತ್ತೆ ವಾಪಸ್ ನನಗೆ ಗಿಫ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ ವಿಕ್ಕಿ, ನಿಮ್ಗೋಸ್ಕರ ಭಾಷೆನ ವಾಪಸ್ ತಗೊಂತೀನಿ. ಆದ್ರೆ ಒಂದ್ ವಿಷಯ, ನೆನ್ನೆ ಮಾಡ್ಕೊಂಡಿತ್ತಾರ ಇನ್ ಯಾವತ್ತೂ ಮಾಡ್ಕೊಳ್ಬಾರ್ದು. ಓಕೆನಾ? ಶೋರ್ ಹೆಂಡತಿ.
ಮಾತಾಡೋಕೆ ಸಂಕೋಚ ಪಡೋ ಧ್ರುವನೇ ಮೀಟ್ ಮಾಡಬೇಕು ಅಂತ ಕರಿತಿದ್ದಾನಂದ್ರೆ ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಇದ್ದೇ ಇರುತ್ತೆ. ನಾವು ಫೋನಲ್ಲಿ ತುಂಬ ಮಾತಾಡಿದ್ದೀವಿ, ಆದರೆ ಪ್ರೈವೇಟಾಗಿ ಮೀಟ್ ಆಗ್ತಾ ಇರೋದು ಇದೇ ಮೊದಲನೇ ಸಾರಿ. ಬರೀ ಕೈಯಲ್ಲಿ ಹೋದರೆ ಚೆನ್ನಾಗಿರಲ್ಲ, ಏನಾದರೂ ಗಿಫ್ಟ್ ತೊಗೊಂಡು ಹೋಗಬೇಕು. ಇಲ್ಲಿವರೆಗೂ ನಾನು ಅವನಿಗೆ ಒಂದು ಚಾಕ್ಲೇಟ್ ಕೂಡ ಕೊಟ್ಟಿಲ್ಲ. ಸೊ ಫಸ್ಟ್ ಗಿಫ್ಟ್ ಇಸ್ ಅ ಬೆಸ್ಟ್ ಗಿಫ್ಟ್. ಅದಕ್ಕೆ ಫಸ್ಟ್ ಗಿಫ್ಟ್ ಏನಾದರೂ ಬೆಸ್ಟ್ ಆಗಿರೋದನ್ನೇ ಕೊಡಬೇಕು, ಅದು ಲೈಫ್ ಲಾಂಗ್ ನೆನಪಿರುತ್ತೆ. ಏನು ಕೊಡೋದು? ಹಾಂ, ಯಾವುದಾದ್ರೂ ಬ್ರ್ಯಾಂಡೆಡ್ ಟೀ ಶರ್ಟ್ ಕೊಡೋಣ, ಆ ಜಿಮ್ ಬಾಡಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಬಟ್ ಬ್ರ್ಯಾಂಡೆಡ್ ಟೀ ಶರ್ಟ್ ಕೊಡಬೇಕು ಅಂದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿದೆಯಾ? ಹಾಂ, ದುಡ್ಡು ಹಂಚೋಣ. ₹550 ಇದೆ. ₹550 ಬ್ರ್ಯಾಂಡೆಡ್ ಟೀ ಶರ್ಟ್ ಬರುತ್ತಾ? ಯಾವಾಗ ಗೊತ್ತು, ಮುಂಚೆ ಯಾವಾಗಾದ್ರೂ ತಗೊಂಡಿದ್ರೆ ಗೊತ್ತಾಗಿರೋದು. ಹೇಗೋ ಮ್ಯಾನೇಜ್ ಮಾಡಿದ್ರಾಯ್ತು. ಚೂಳು ಯಾಕೆ ಮಾಡ್ತಿದ್ದಾಳ? ಹೇಳೆ. ಅಕ್ಕ, ನಾನಿಲ್ಲಿ ಸ್ಟೇಷನರಿ ಅಂಗಡಿಗೆ ಬುಕ್ಸ್ ತಗೊಳಕ್ ಬಂದಿದ್ದೀನಿ. ನನ್ನ ಹತ್ರ ಸ್ವಲ್ಪ ದುಡ್ಡು ಕಮ್ಮಿ ಆಗಿದೆ, ಒಂಚೂರು ಕಳಿಸ್ತೀಯಾ? ಅಮ್ಮ ಅಕ್ಕ ಇರಬೇಕಾದ್ರೆ ನಾನು ಅವಳ ಹತ್ರ ಕೇಳ್ತಿದ್ದೆ. ಈಗ ಅಂಜುನು ಅದೇ ಥರ ನನ್ನ ಹತ್ರ ಕೇಳ್ತಿದ್ದಾಳೆ. ಪಾಪ, ನನ್ನ ಕೇಳ್ದೆ ಇನ್ಯಾರನ್ನ ಕೇಳ್ತಾಳೆ? ಧ್ರುವಂಗೆ ನೆಕ್ಸ್ಟ್ ಟೈಮ್ ಏನಾದರೂ ಕೊಡ್ಸೋಣ. ಈಗ ಇದನ್ನ ಅಂಜುಗೆ ಕೊಡೋದೇ ಕರೆಕ್ಟು. ಲೈ, ಫೋನ್ ಪೇ ಎಲ್ಲ ಕಣೆ, ನನ್ನ ಹತ್ರ ಕ್ಯಾಶ್ ಇರೋದು. ಎಲ್ಲಿದೆ ಹೇಳು, ಅಲ್ಲೇ ಬಂದು ಕೊಡ್ತೀನಿ. ಸರಿ ಬಿಡು, ಬರ್ತೀನಿ. ನಮ್ಮ ಹಳೆ ಮುದುಕಿ ಇದ್ದಾಗ ಮನೆ ಜವಾಬ್ದಾರಿಯೆಲ್ಲ ಅವಳೇ ತಗೊಂಡಿದ್ಲು. ಹೇಗೋ ಅವಳು ಮದುವೆ ಆಗಿ ಹೋಗಾಯ್ತು. ಇನ್ನು ಮುಂದೆ ಆದರೂ ಸ್ವಲ್ಪ ಮನೆ ಜವಾಬ್ದಾರಿನ ನಾನು ತಗೋಬೇಕು. ಬಜಾರಿ, ನಿನಗೆ ಯಾರಿಗೆ ವಿಶ್ ಮಾಡಿದ್ದು? ಇದೊಳ್ಳೆ ಕತೆ ಐತಲ್ಲ, ನಾನು ನಿನ್ಗೆ ವಿಶ್ ಮಾಡಿದ್ದು ಕಣಯ್ಯ. ಯಾಕೆ ವಿಶ್ ಮಾಡಬಾರ್ದಿತ್ತಾ? ನನಗೆ ವಿಶ್ ಮಾಡಿದ್ಯಾ? ನಾನು ಬೇರೆ ಯಾರಿಗೋ ವಿಶ್ ಮಾಡಿದೆ ಅಂತ ಅನ್ಕೊಂಡೆ. ಬೇರೆ ಯಾರು ಅಂದ್ಕೊಳ್ಳೋದಕ್ಕೆ ಇದು ನಮ್ಮ ಬೆಡ್ರೂಮ್, ಹಾಸ್ಪಿಟಲ್ ಜನರಲ್ ವಾರ್ಡ್ ಅಂದ್ಕೊಂಡಿದ್ಯಾ? ಇಲ್ಲಿ ನಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರು ಇಲ್ಲಪ್ಪ. ಈ ತರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನಗೆ ಕೊರೋನಾ ಬಂದಿಲ್ಲ ತಾನೆ? ಯೋ, ನಿಂಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಕಲ್ ತರ ಇರೋಳಗೆ ಕೊರೋನಾ ಬಂದಿದೆ ಅಂತ ಕೇಳ್ತಿದ್ಯಲ್ಲ, ನಿನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಕಡೆ ಗಂಡಂದ್ರಿಗೆಲ್ಲ ಹೆಂಡ್ತಿರು ಸ್ವಲ್ಪ ಹತ್ತಿರದಿಂದ ವಿಶ್ ಮಾಡ್ತಾರೆ. ನೀನು ಅಷ್ಟು ದೂರ ನಿಂತ್ಕೊಂಡು ವಿಶ್ ಮಾಡ್ತಿದ್ಯಲ್ಲ, ಇದಕ್ಕೆ ಏನು ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಆಹಾ, ಅಪ್ಪಣ್ಣ ಹತ್ರ ನಿಂತ್ಕೊಂಡು ವಿಶ್ ಮಾಡ್ಬೇಕಂತೆ. ಹತ್ರ ನಿಂತ್ಕೊಂಡು ನಾವು ಅಪ್ಪ ಅಮ್ಮ ದೂರ ನಿಂತ್ಕೊಂಡೆ ವಿಶ್ ಮಾಡೋದು ಗೊತ್ತಾ? ಸರಿ, ನಿಮ್ಮ ಅಪ್ಪ ಅಮ್ಮ ದೂರ ನಿಂತ್ಕೊಂಡು ವಿಶ್ ಮಾಡ್ತಿದ್ರು ಅಂತ ನೀನು ಹೀಗೆ ಮಾಡಿದ್ರೆ ಹೇಗೆ ಹೇಳು? ಮತ್ಯಾವ ತರ ಮಾಡ್ಬೇಕು? ಅದನ್ನ ಮಾತಲ್ಲಿ ಹೇಳಿದ್ರೆ ಚೆನ್ನಾಗಿರೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಿದ್ದೆ. ಈಗ ಏನ್ ಮಾಡ್ತೀಯಾ? ಓ, ತಮ್ಗೆ ನಮ್ಮ ಮದ್ವೆ ಅರ್ಶಿನ ಶಾಸ್ತ್ರ ನೆನಪಾಯ್ತು ಅಲ್ವಾ? ಬೇಡ ನೋಡು, ಬೇಡ.
ಶ್ರೀಗಮ